ಹಾಯ್ ಥಿಂಕರ್ಸ್, ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜೀವರಾಶಿಗಳಿವೆ. ಅದರಲ್ಲಿ ಮನುಷ್ಯನಿಗೆ ಗೊತ್ತಿಲ್ಲದ ಎಷ್ಟೋ ರಹಸ್ಯವಾದ ಜೀವಿಗಳು ಕೂಡ ಇವೆ. ಅವುಗಳ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಯಾವುದೋ ಹೊಸ ಪ್ರಪಂಚಕ್ಕೆ ಸೇರಿದ ಜೀವಿಗಳು ಅಂತ ನಿಮ್ಗೆ ಅನಿಸಬಹುದು. ಅಷ್ಟೊಂದು ಯೂನಿಕ್ ಆದ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿ ಇದ್ದೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಂಬರ್ 10, ಆಕ್ಸಲೋಟಲ್. ಈ ಜೀವಿ ತನ್ನ ವಿಶೇಷವಾದ ರೂಪದಿಂದ ತುಂಬಾನೇ ಫೇಮಸ್ ಆಗಿದೆ. ಈ ಜೀವಿಗಳು ಮೆಕ್ಸಿಕೋದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಯಾವ್ದಾದ್ರೂ ಕಾರಣದಿಂದ ನಿಮ್ಮ ಬಾಡಿ ಪಾರ್ಟ್ ಒಂದು ಕಟ್ಟಾದ್ರೆ ಸಮಯದ ಜೊತೆಗೆ ಅಲ್ಲಿ ಪೂರ್ತಿಯಾಗಿ ಹೊಸ ಚರ್ಮ ಬರುತ್ತೆ. ಬದಲಿಗೆ ಆ ಬಾಡಿ ಪಾರ್ಟ್ ಮತ್ತೆ ಬೆಳೆಯೋದಿಲ್ಲ. ಆಲ್ಮೋಸ್ಟ್ ಭೂಮಿಯಲ್ಲಿರುವ ಎಲ್ಲಾ ಜೀವರಾಶಿಗಳಿಗೆ ಕೂಡ ಇದು ಅನ್ವಯಿಸುತ್ತೆ. ಆದ್ರೆ ಈ ಪ್ರಕೃತಿ ಕೆಲವು ಜೀವಿಗಳಿಗೆ ಒಂದು ಅದ್ಭುತವಾದ ವರ ಕೊಟ್ಟಿದೆ. ಅದರಲ್ಲಿ ಈ ಆಕ್ಸಲೋಟಲ್ ಜೀವಿ ಕೂಡ ಒಂದು. ಅಂದ್ರೆ ಈ ಆಕ್ಸಲೋಟಲ್ ನ ಬಾಡಿ ಪಾರ್ಟ್ ಏನಾದ್ರೂ ಕಟ್ಟಾದ್ರೆ ಕೇವಲ 90 ದಿನಗಳಲ್ಲಿ ಮತ್ತೆ ಅದು ಬೆಳೆಯುತ್ತೆ. ನಂಬೋದಕ್ಕೆ ನಿಮ್ಗೆ ಕಷ್ಟವಾದ್ರೂ ಕೂಡ ಇದು ನಿಜ. ಇದರ ಬಾಡಿ ಪಾರ್ಟ್ ಕಟ್ಟಾದ ತಕ್ಷಣ ಇನ್ಫೆಕ್ಷನ್ ಇಂದ ತಪ್ಪಿಸಿಕೊಳ್ಳಲು ಆ ಪಾರ್ಟ್ ಈ ರೀತಿ ತಕ್ಷಣ ಮುಚ್ಚಿಕೊಳ್ಳುತ್ತೆ. ನಂತರ ಸ್ವಲ್ಪ ಸಮಯದಲ್ಲೇ ಆ ಭಾಗದಲ್ಲಿ ಸೆಲ್ಸ್ ಹುಟ್ಟುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸೆಲ್ಸ್ ಅನ್ನ ಬ್ಲಾಸ್ಟಿಮಾ ಅಂತ ಕರೀತಾರೆ. ಹೆಚ್ಚು ಪ್ರಮಾಣದಲ್ಲಿ ಈ ಸೆಲ್ಸ್ ಇಲ್ಲಿ ಕ್ರಿಯೇಟ್ ಆಗ್ತವೆ. ನಿಧಾನವಾಗಿ ಈ ಸೆಲ್ಸ್ ಬೆಳೆಯುತ್ತಾ ಹೋದಂತೆ ಅವು ಬೋನ್, ನರ್ವ್, ಸ್ಕಿನ್ ನ ರೂಪಕ್ಕೆ ಬದಲಾಗ್ತವೆ. ಈ ರೀತಿ ಕೇವಲ 90 ದಿನಗಳಲ್ಲಿ ಈ ಆಕ್ಸಲೋಟಲ್ ನ ಬಾಡಿ ಪಾರ್ಟ್ ಮತ್ತೆ ಬೆಳೆಯುತ್ತೆ. ಅದೇ ರೀತಿ ಸಾಲಮಂಡರ್ ಅನ್ನುವ ಜೀವಿಗೆ ಕೂಡ ಈ ಅದ್ಭುತವಾದ ಶಕ್ತಿ ಇದೆ. ಈ ಜೀವಿಗಳ ಮೇಲೆ ವಿಜ್ಞಾನಿಗಳು ತುಂಬಾನೇ ರಿಸರ್ಚ್ ಮಾಡ್ತಿದ್ದಾರೆ. ಇವುಗಳ ಈ ಸೀಕ್ರೆಟ್ ಅನ್ನ ಡಿಕೋಡ್ ಮಾಡಿ ಮನುಷ್ಯರ ಕಟ್ಟಾಗಿರುವ ಬಾಡಿ ಪಾರ್ಟ್ಸ್ ಅನ್ನ ಮತ್ತೆ ಬೆಳೆಯೋ ತರ ವಿಜ್ಞಾನಿಗಳು ಮಾಡ್ತಾರ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಂಬರ್ 9, ಸ್ಟಾರ್ ನೋಸ್ಡ್ ಮೊಲೆ. ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಒಂದು ಅದ್ಭುತವಾದ ಜೀವಿ ಇದು. ಇದರಲ್ಲಿರುವ ವಿಶೇಷತೆ ಬಂದು ಇದರ ಮೂಗು. ಹೌದು, ಇದರ ಮೂಗು ತುಂಬಾನೇ ವಿಚಿತ್ರವಾಗಿ ಒಂದು ನಕ್ಷತ್ರದ ತರ ಇರುತ್ತೆ. ಇದರ ಮೂಗಿನಲ್ಲಿ 22ಕ್ಕಿಂತ ಹೆಚ್ಚು ಚಿಕ್ಕ ಚಿಕ್ಕ ಟೆಂಟಿಕಲ್ಸ್ ಇರ್ತವೆ. ಅವುಗಳ ಮೂಲಕ ತನ್ನ ಸುತ್ತಮುತ್ತ ಇರುವ ವಾತಾವರಣವನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲದು. ಇದೊಂದು ಮಾಂಸಾಹಾರಿ ಜೀವಿ. ಇದು ತನ್ನ ಬೇಟೆಯನ್ನ ಹುಡುಕುವುದಕ್ಕೆ ತನ್ನ ಮೂಗಿನ ಸಹಾಯವನ್ನ ತೆಗೆದುಕೊಳ್ಳುತ್ತೆ. ಇದರ ಮುಖ್ಯವಾದ ಆಹಾರ ಬಂದು ಕ್ರಿಮಿ ಕೀಟಗಳು ಮತ್ತು ಸಮುದ್ರದ ಚಿಕ್ಕ ಪುಟ್ಟ ಜೀವಿಗಳ ಮೇಲೆ ಕೂಡ ಇದು ಡಿಪೆಂಡ್ ಆಗಿರುತ್ತೆ. ಈ ಜೀವಿಯ ಕಣ್ಣುಗಳು ತುಂಬಾನೇ ಚಿಕ್ಕದಾಗಿರ್ತವೆ. ಇದರಿಂದ ಈ ಜೀವಿಗೆ ಸರಿಯಾಗಿ ಕಣ್ಣುಗಳು ಕಾಣೋದಿಲ್ಲ. ಆದ್ರೂ ಕೂಡ ತನ್ನ ಸುತ್ತಮುತ್ತ ಇರುವ ವಾತಾವರಣವನ್ನು ಅರ್ಥ ಮಾಡ್ಕೊಂಡು ಇದು ಜೀವಿಸುತ್ತೆ. ಇದರ ವಿಚಿತ್ರವಾದ ರೂಪ ಮತ್ತು ಬಿಹೇವಿಯರ್ ಇಂದ ಇದನ್ನ ನಮ್ಮ ಜಗತ್ತಿನಲ್ಲಿರುವ ವಿಸ್ಮಯವಾದ ಜೀವಿ ಅಂತ ಕರೆಯಲಾಗುತ್ತೆ. ನಂಬರ್ 8, ವ್ಯಾಂಪೈರ್ ಸ್ಕ್ವಿಡ್. ಈ ಜೀವಿ ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿದೆ ಅಲ್ವಾ? ಈ ಭಯಾನಕವಾದ ರೂಪದಿಂದಾನೇ ಈ ಜೀವಿಗೆ ವ್ಯಾಂಪೈರ್ ಸ್ಕ್ವಿಡ್ ಅನ್ನುವ ಹೆಸರನ್ನ ಇಡಲಾಗಿದೆ. ಹೆಚ್ಚು ಕಡಿಮೆ ಈ ಸ್ಕ್ವಿಡ್ 30 ಸೆಂಟಿಮೀಟರ್ ಉದ್ದ ಮತ್ತು 0.9 kg ತೂಕವನ್ನ ಹೊಂದಿರುತ್ತೆ. ಹಾಗೂ 600ರಿಂದ 900 ಮೀಟರ್ ಆಳವಾದ ಸಮುದ್ರದಲ್ಲಿ ಈ ಜೀವಿ ಜೀವನ ಮಾಡುತ್ತೆ. ಇದು ಎಷ್ಟೊಂದು ಅಪಾಯಕಾರಿಯಾದ ಪ್ರದೇಶ ಅಂದ್ರೆ ಒಂದು ಅಡ್ವಾನ್ಸ್ಡ್ ಸಬ್ಮರೀನ್ ನ ಸಹಾಯವಿಲ್ಲದೆ ಈ ಪ್ರದೇಶಕ್ಕೆ ಮನುಷ್ಯರು ಹೋಗುವುದು ಇಂಪಾಸಿಬಲ್. ನಿಮ್ಗೆ ಗೊತ್ತಿರಬಹುದು, ಸಮುದ್ರದಲ್ಲಿ ಮುಳುಗಿರುವ ಟೈಟಾನಿಕ್ ಶಿಪ್ ಅನ್ನ ನೋಡಲು 5 ಜನ ವ್ಯಕ್ತಿಗಳು ಈ ಟೈಟಾನ್ ಸಬ್ಮರ್ಸಿಬಲ್ ನಲ್ಲಿ ಹೋದಾಗ ಸಮುದ್ರದಲ್ಲಿರುವ ಪ್ರೆಷರ್ ಅನ್ನ ತಡೆದುಕೊಳ್ಳಲು ಸಾಧ್ಯವಾಗದೆ ಅದು ಬ್ಲಾಸ್ಟ್ ಆಗಿತ್ತು. ಅದರಲ್ಲಿದ್ದ 5 ಜನರ ಡೆಡ್ ಬಾಡೀಸ್ ಕೂಡ ಸಿಗ್ಲಿಲ್ಲ. ನಮ್ಮ ವ್ಯಾಂಪೈರ್ ಸ್ಕ್ವಿಡ್ ಬಗ್ಗೆ ಮಾತನಾಡಿದ್ರೆ ಕೆಲವು ಮಿಲಿಯನ್ ವರ್ಷಗಳಿಂದ ಸನ್ಲೈಟ್ ನ ಅವಶ್ಯಕತೆ ಬೀಳದೆ ಸಮುದ್ರದ ಆಳದಲ್ಲಿ ಜೀವಿಸ್ತಾ ಇದೆ. ಇದು ನೋಡುವುದಕ್ಕೆ ಭಯಾನಕವಾಗಿರಬಹುದು, ಆದ್ರೆ ಈ ಜೀವಿಯನ್ನ ನೋಡಿ ನೀವು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದರ ಹೆಸರಲ್ಲಿ ವ್ಯಾಂಪೈರ್ ಇರಬಹುದು, ಆದ್ರೆ ಇದೊಂದು ಸಸ್ಯಾಹಾರಿ ಜೀವಿ. ನಂಬೋದಕ್ಕೆ ನಿಮ್ಗೆ ಕಷ್ಟವಾದ್ರೂ ಕೂಡ ಇದೇ ನಿಜ. ನಂಬರ್ 7, ಪ್ಲಾಟಿಪಸ್. ಒಂದು ಅದ್ಭುತವಾದ ಮತ್ತು ರಹಸ್ಯವಾದ ಜೀವಿ ಇದು. ಹೆಚ್ಚಾಗಿ ಇವು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವೆ. ಇದೊಂದು ಮಾಂಸಾಹಾರಿ ಜೀವಿ. ಇದರ ವಿಚಿತ್ರವಾದ ಮೂತಿಯಿಂದ ಇದು ಪ್ರಪಂಚದಾದ್ಯಂತ ತುಂಬಾನೇ ಫೇಮಸ್ ಆಗಿದೆ. ಇದರ ದೇಹ ನೋಡೋದಕ್ಕೆ ಬೆಕ್ಕು ಮತ್ತು ಬಾತುಕೋಳಿಗೆ ಹೋಲುತ್ತೆ. ಇದು ಹೆಚ್ಚಾಗಿ ನೀರಿನಲ್ಲಿ ಜೀವಿಸುವ ಜೀವಿಗಳನ್ನೇ ಬೇಟೆಯಾಡಿ ತಿನ್ನುತ್ತೆ. ಈ ಜೀವಿಯ ಸೈಂಟಿಫಿಕ್ ನೇಮ್ ಬಂದು ಆರ್ನಿಥೋರಿಯನ್ಚಸ್ ಅನಾಟಿನಸ್. ಇದರ ಅರ್ಥ ಬಂದು ಮೊಟ್ಟೆ ಇಡುವ ಮತ್ತು ಹಕ್ಕಿ ಮೂಗಿನ ಜೀವಿ ಅಂತ. ಹೌದು, ಇದೊಂದು ಮೊಟ್ಟೆಗಳನ್ನಿಡುವ ಜೀವಿ. ಇದರ ವಿಚಿತ್ರವಾದ ರೂಪ ಮತ್ತು ಇದರ ದೇಹದಲ್ಲಿರುವ ವಿಶೇಷತೆಗಳಿಂದ ಇದರ ಮೇಲೆ ರಿಸರ್ಚ್ ಮಾಡೋಕೆ ವಿಜ್ಞಾನಿಗಳು ತುಂಬಾನೇ ಆಸಕ್ತಿ ತೋರಿಸುತ್ತಿದ್ದಾರೆ. ನಂಬರ್ 6, ಆಯೆ. ಮಡಗಾಸ್ಕರ್ ನಲ್ಲಿ ಕಂಡು ಬರುವ ಒಂದು ರಹಸ್ಯವಾದ ಜೀವಿ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಜೀವಿಗಳು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಮಾತ್ರವೇ ಮರಗಳ ಮೇಲೆ ತಿರುಗಾಡ್ತವೆ. ಇದು ನೋಡುವುದಕ್ಕೆ ಬೆಕ್ಕುಗಳ ತರ ಕಾಣುತ್ತೆ. ಇವುಗಳಲ್ಲಿರುವ ವಿಶೇಷತೆ ಬಂದು ಇದರ ಉದ್ದವಾದ ಬೆರಳುಗಳು. ಇವುಗಳನ್ನ ಬಳಸಿಕೊಂಡು ಸುಲಭವಾಗಿ ಮರಗಳ ಮೇಲೆ ನಡೆಯಬಲ್ಲವು. ಜೊತೆಗೆ ಇದರ ಮುಖ್ಯವಾದ ಆಹಾರ ಬಂದು ಮೆಕ್ಕೆಜೋಳ, ತೆಂಗಿನಕಾಯಿ, ಲಾರ್ವಾ ಹಾಗೂ ಕೆಲವು ಕೀಟಗಳನ್ನ ಕೂಡ ಇದು ಸೇವಿಸುತ್ತೆ. ಇದರ ಉಗುರುಗಳಿಂದ ಮರಗಳ ಮೇಲೆ ರಂಧ್ರವನ್ನ ಮಾಡಿ ಅದರಲ್ಲಿ ಬರುವ ಲಾರ್ವವನ್ನ ಇದು ಸೇವಿಸುತ್ತೆ. ಅಲ್ಲಿನ ಸ್ಥಳೀಯ ಜನರು ಈ ಜೀವಿಯನ್ನ ಒಂದು ಅಶುಭ ಎಂದು ನಂಬ್ತಾರೆ.
ನಂಬರ್ 5 ಬ್ಲಾಬ್ ಫಿಶ್. ಆಳವಾದ ಸಮುದ್ರದಲ್ಲಿ ಕಂಡುಬರುವ ಒಂದು ವಿಚಿತ್ರವಾದ ಜೀವಿ ಇದು. ಅದರಲ್ಲೂ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನ ಹತ್ತಿರದ ಸಮುದ್ರದಲ್ಲಿ ಈ ಜೀವಿ ಕಂಡುಬರುತ್ತೆ. ಈ ಮೀನು ತುಂಬಾನೇ ವಿಚಿತ್ರವಾದ ರೂಪವನ್ನ ಹೊಂದಿದೆ. ಈ ಮೀನು ಆಳವಾದ ಸಮುದ್ರದಲ್ಲಿ ಇದ್ದಾಗ ಅಷ್ಟೊಂದು ವಿಚಿತ್ರವಾಗಿ ಕಾಣಿಸೋದಿಲ್ಲ. ಆದ್ರೆ ಸಮುದ್ರದಿಂದ ಹೊರಗಡೆ ತೆಗೆದ ತಕ್ಷಣ ಇದು ಈ ವಿಚಿತ್ರ ರೂಪಕ್ಕೆ ಬದಲಾಗುತ್ತೆ. ಇದಕ್ಕೆ ಕಾರಣವೇನು ಅಂದ್ರೆ ಆಳವಾದ ಸಮುದ್ರದಲ್ಲಿ ತುಂಬಾನೇ ಹೆಚ್ಚು ಪ್ರೆಷರ್ ಇರುತ್ತೆ. ಆ ವಾತಾವರಣಕ್ಕೆ ತಕ್ಕಂತೆ ಈ ಮೀನು ತನ್ನ ದೇಹವನ್ನ ರೂಪಿಸಿಕೊಂಡಿದೆ. ಆದ್ರೆ ಸಮುದ್ರದಿಂದ ಹೊರಗಡೆ ತೆಗೆದಾಗ ಇಲ್ಲಿ ಅಷ್ಟೊಂದು ಪ್ರೆಷರ್ ಅನ್ನೋದು ಇರೋದಿಲ್ಲ. ಇದರಿಂದ ಈ ಮೀನಿನ ದೇಹ ತುಂಬಾ ಲೂಸ್ ಆಗಿ ಬದಲಾಗುತ್ತೆ. ಇದರಿಂದಾನೇ ಈ ಮೀನಿಗೆ ಬ್ಲಾಬ್ ಫಿಶ್ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. ಇದರ ಮುಖ್ಯವಾದ ಆಹಾರ ಬಂದು ಕ್ರಿಲ್, ಶ್ರಿಂಪ್ ಹಾಗೂ ಇನ್ನಿತರೆ ಸಮುದ್ರದ ಚಿಕ್ಕ ಪುಟ್ಟ ಜೀವಿಗಳನ್ನ ಇದು ಬೇಟೆಯಾಡಿ ತಿನ್ನುತ್ತೆ. ನಂಬರ್ 4 ಫೊಸ. ಈ ವಿಚಿತ್ರವಾದ ಜೀವಿಗಳು ನೋಡೋದಕ್ಕೆ ಬೆಕ್ಕು ಮತ್ತು ನಾಯಿಯ ತರ ಕಾಣುತ್ತೆ. ಆದ್ರೆ ಅವುಗಳಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಇದೊಂದು ವಿಶೇಷವಾದ ಜೀವಿಯಾಗಿದೆ. ಈ ವಿಚಿತ್ರವಾದ ಜೀವಿಗಳು ಹೆಚ್ಚಾಗಿ ಮಡಗಾಸ್ಕರ್ ದ್ವೀಪದಲ್ಲಿ ಕಂಡು ಬರ್ತವೆ. ಈ ಫೊಸ ಒಂದು ಮಾಂಸಾಹಾರಿ ಜೀವಿ. ಇದರ ಮುಖ್ಯವಾದ ಆಹಾರ ಬಂದು ಚಿಕ್ಕ ಪುಟ್ಟ ಮ್ಯಾಮಲ್ಸ್, ಪಕ್ಷಿಗಳು ಮತ್ತು ಕಾಡು ಹಂದಿಯ ಮರಿಗಳು. ಇದು ಹೆಚ್ಚಾಗಿ ರಾತ್ರಿಯ ಸಮಯದಲ್ಲಿ ಮಾತ್ರವೇ ಬೇಟೆಯಾಡುತ್ತೆ. ಈ ಜೀವಿ ಒಬ್ಬಂಟಿಯಾಗಿ ಜೀವಿಸೋಕೆ ತುಂಬಾನೇ ಇಷ್ಟಪಡುತ್ತೆ. ಈ ಜೀವಿಯಲ್ಲಿರುವ ಬಲವಾದ ಹಲ್ಲುಗಳು ಮತ್ತು ವೇಗವಾಗಿ ಓಡಬಲ್ಲ ಶಕ್ತಿಯಿಂದ ತುಂಬಾನೇ ಸುಲಭವಾಗಿ ಇದು ಬೇಟೆಯಾಡಬಲ್ಲದು. ಆದ್ರೆ ಪ್ರಸ್ತುತ ಈ ಜೀವಿಗಳು ಅಳಿವಿನಂಚಿಗೆ ತಲುಪಿವೆ. ಇದರಿಂದ ಈ ಜೀವಿಗಳನ್ನ ಸಂರಕ್ಷಣೆ ಮಾಡುವುದು ತುಂಬಾನೇ ಮುಖ್ಯ. ಇವು ಅಳಿವಿನಂಚಿಗೆ ತಲುಪುವುದಕ್ಕೆ ಕಾರಣ ಮನುಷ್ಯ ವೇಗವಾಗಿ ಪ್ರಕೃತಿಯನ್ನ ನಾಶ ಮಾಡ್ತಿರೋದು. ಇದರಿಂದ ಕೇವಲ ಹೊಸ ಜೀವಿ ಅಷ್ಟೇ ನಾಶವಾಗ್ತಿಲ್ಲ, ಆಲ್ರೆಡಿ ಹಲವಾರು ಜೀವಿಗಳು ಅಳಿದು ಹೋಗಿವೆ. ನಂಬರ್ 3 ಡಂಬೋ ಆಕ್ಟೋಪಸ್. ಆಳವಾದ ಸಮುದ್ರದಲ್ಲಿ ಕಂಡುಬರುವ ಮತ್ತೊಂದು ವಿಚಿತ್ರವಾದ ಚಿಕ್ಕ ಜೀವಿ ಇದು. ಇದರ ಈ ಮುದ್ದಾದ ರೂಪದಿಂದಾನೆ ಇದಕ್ಕೆ ಡಂಬೋ ಅನ್ನುವ ಹೆಸರು ಇಟ್ಟಿದ್ದಾರೆ. ನೀವು ಸರಿಯಾಗಿ ನೋಡಿದ್ರೆ ಇದು ಆನೆಗಳ ಕಿವಿಯ ತರ ಕಾಣುತ್ತೆ. ಈ ಡಂಬೋ ಆಕ್ಟೋಪಸ್ ನ ಮುಖ್ಯ ಆಹಾರ ಬಂದು ಜೆಲ್ಲಿ ಫಿಶ್, ಬ್ರಿಸ್ಟಲ್ ವಾರ್ಮ್, ಆಂಪಿಪಾಟ್ಸ್ ಹಾಗೂ ಇನ್ನಿತರೆ ಸಮುದ್ರದ ಚಿಕ್ಕ ಪುಟ್ಟ ಜೀವಿಗಳನ್ನ ಇದು ಬೇಟೆಯಾಡಿ ತಿನ್ನುತ್ತೆ. ಈ ಡಂಬೋ ಆಕ್ಟೋಪಸ್ ಹೆಚ್ಚಾಗಿ ಸಮುದ್ರದ 4000 ಮೀಟರ್ ಆಳದಲ್ಲಿ ಕಂಡುಬರುತ್ತೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ಡಂಬೋ ಆಕ್ಟೋಪಸ್ ಗಳು ಕೇವಲ 3 ರಿಂದ 5 ವರ್ಷಗಳು ಮಾತ್ರ ಜೀವಿಸ್ತವೆ. ಇದರಿಂದ ಜಗತ್ತಿನಲ್ಲಿ ಕಂಡುಬರುವ ಅತ್ಯಂತ ಅಪರೂಪದ ಆಕ್ಟೋಪಸ್ ಅಂತ ಇದನ್ನ ಕರೆಯಲಾಗುತ್ತೆ. ಜೊತೆಗೆ ರೆಡ್, ವೈಟ್, ಬ್ರೌನ್ ಮತ್ತು ಪಿಂಕ್ ಕಲರ್ ನಲ್ಲಿ ಕೂಡ ಈ ಡಂಬೋ ಆಕ್ಟೋಪಸ್ ಗಳು ಕಂಡು ಬರ್ತವೆ. ನಂಬರ್ 2 ಸನ್ ಬೇರ್. ಇದನ್ನ ಮಲಾಯನ್ ಬೇರ್ ಅಂತ ಕೂಡ ಕರೀತಾರೆ. ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯಾದ ಕಾಡುಗಳಲ್ಲಿ ಈ ಕರಡಿಗಳು ಕಂಡು ಬರ್ತವೆ. ಈ ಕರಡಿಗಳು ಹೆಚ್ಚು ಕಡಿಮೆ 27 ರಿಂದ 68 ಕೆಜಿ ತೂಕವನ್ನ ಹೊಂದಿರುತ್ತೆ. ಇದರ ಚೆಸ್ಟ್ ಮೇಲಿರುವ ಗೋಲ್ಡನ್, ಕ್ರೀಮ್ ಆರ್ ವೈಟ್ ಕಲರ್ ಅನ್ನೋದು ಸೂರ್ಯ ಉದಯಿಸುವುದನ್ನ ಇದು ಸೂಚಿಸುತ್ತೆ ಅಂತ ಅಲ್ಲಿನ ಸ್ಥಳೀಯ ಜನರ ನಂಬಿಕೆ. ಇದರಿಂದಾನೇ ಈ ಕರಡಿಗೆ ಸನ್ ಬೇರ್ ಅನ್ನುವ ಹೆಸರು ಬಂದಿದೆ. ನಂಬರ್ 1 ಸೈಗಾ ಆಂಟೆಲೋಪ್. ಮಂಗೋಲಿಯಾ ಮತ್ತು ಕಜಕಿಸ್ತಾನ್ ನಲ್ಲಿ ಈ ಜೀವಿಗಳು ಹೆಚ್ಚಾಗಿ ಕಂಡು ಬರ್ತವೆ. ಈ ಜೀವಿಯ ವಿಚಿತ್ರವಾದ ಮೂಗಿನಿಂದ ಇದು ಪ್ರಪಂಚದಾದ್ಯಂತ ಫೇಮಸ್ ಆಗಿದೆ. ಜಿಂಕೆಗಳ ಒಂದು ಪುರಾತನವಾದ ಜೀವಿ ಇದು. ಇದು ನೋಡೋದಕ್ಕೆ ಎಲ್ಲಾ ಜಿಂಕೆಗಳ ತರಾನೇ ಕಾಣುತ್ತೆ. ಆದ್ರೆ ಇದರ ಮೂಗು ಮಾತ್ರ ಮುಂದಕ್ಕೆ ಜೋತು ಬಿದ್ದಿರುತ್ತೆ. ಇದರಿಂದಾನೇ ಬೇರೆ ಜಿಂಕೆಗಳಿಗಿಂತ ಇದು ತುಂಬಾನೇ ವಿಭಿನ್ನವಾದ ಜಾತಿಯಾಗಿದೆ. ಇವು ಯಾವಾಗ್ಲೂ ಒಂದು ಗುಂಪಿನಲ್ಲಿ ಜೀವಿಸಲು ಇಷ್ಟಪಡ್ತವೆ. ಆದ್ರೆ ದುಃಖದ ಸಂಗತಿ ಏನಂದ್ರೆ ಈ ಜಿಂಕೆಗಳ ಜಾತಿ ಅಳಿವಿನಂಚಿಗೆ ತಲುಪಿವೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ಸ್ಥಳೀಯ ಜನರು ಈ ಜಿಂಕೆಗಳನ್ನ ಹೆಚ್ಚಾಗಿ ಬೇಟೆಯಾಡ್ತಿದ್ದಾರೆ. ಅವರು ಬೇಟೆಯಾಡುವುದನ್ನ ನಿಲ್ಲಿಸಲಿಲ್ಲ ಅಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಇವು ಸಂಪೂರ್ಣವಾಗಿ ನಾಶವಾಗ್ತವೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೂ 100K ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬಾನೇ ಹತ್ತಿರದಲ್ಲಿದ್ದೀವಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.